ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹೇಶ್ ಜಲಪತಿ ಅಂತ. ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯ, ನಟರಾಜ ಪ್ರತಿಷ್ಠಾನ, ಶಂಕರಮಠ, ಮೈಸೂರು ಈ ಒಂದು ಕಾಲೇಜಿನ ಪ್ರಾಂಶುಪಾಲನಾಗಿ ಕಳೆದ 18 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯನಾಗಿಯೂ ಸಹ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊನ್ನೆ ನಡೆದಂತಹ ಮೈಸೂರು ವಿಶ್ವವಿದ್ಯಾನಿಲಯ BD ಕಾಲೇಜಿನ ಅಧ್ಯಾಪಕರ ಸಂಘದ ಅಧ್ಯಕ್ಷನಾಗಿ ಅವಿರೋಧವಾಗಿ ನಾನು ಆಯ್ಕೆಯಾಗಿದ್ದೇನೆ. ಈ ಸಂಘದ ಒಂದು ಧ್ಯೇಯ ಧೋರಣೆ ಏನಪ್ಪ ಅಂದರೆ, ಈ ಸಂಘ 1915ರಲ್ಲಿ ಸ್ಥಾಪನೆಯಾಗಿ ಇದುವರೆಗೂ ಸಹ ಚಾಮರಾಜನಗರ, ಹಾಸನ, ಮಂಡ್ಯ 38 ಕಾಲೇಜು ವ್ಯಾಪ್ತಿಯಲ್ಲಿದ್ದಂಥ ಸಂಘ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಅನುಗುಣವಾಗಿ ಮಂಡ್ಯ, ಹಾಸನ, ಚಾಮರಾಜನಗರ ಅದರ ವ್ಯಾಪ್ತಿಯ ಹೊರತಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಪ್ರಸ್ತುತ 14 ಕಾಲೇಜುಗಳನ್ನ ನಾವು ಒಳಗೊಂಡಿದ್ದೇವೆ. ಅದರಲ್ಲಿ 9 ಕಾಲೇಜು ಅನುದಾನ ರಹಿತ ಕಾಲೇಜುಗಳಾದರೆ, 1 ಸರ್ಕಾರಿ ಕಾಲೇಜ್ ಆದರೆ, 4 ಅನುದಾನಿತ ಗ್ರಾಂಟೆಡ್ ಕಾಲೇಜು 4, ಒಟ್ಟು 14 ಕಾಲೇಜಿನ ವ್ಯಾಪ್ತಿಯಲ್ಲಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ B.Ed ಅಸೋಸಿಯೇಷನ್ ಸಂಘ ತನ್ನ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದೆ. ಇದರ ಒಂದು ಧ್ಯೇಯ ಧೋರಣೆ ಏನಪ್ಪ ಅಂದರೆ, ಇದು ವಿಶ್ವವಿದ್ಯಾನಿಲಯ ಮತ್ತು ಎಲ್ಲ B.Ed ಕಾಲೇಜುಗಳ ಒಂದು ಕೊಂಡಿಯ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ನಮ್ಮ ಸಂಘದ ಮುಖಾಂತರ ಯಾವುದೇ ಕಾಲೇಜಿನ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ವಿಶ್ವವಿದ್ಯಾಲಯದ ಅಧಿಕಾರಿಗಳ, ಕುಲಪತಿಗಳಾಗ್ಬೋದು, ಕುಲಸಚಿವರಾಗ್ಬೋದು, ಅವರ ಗಮನಕ್ಕೆ ತಂದು ಸಮಸ್ಯೆಗಳನ್ನು ಪರಿಹರಿಸುವ ದಿಕ್ಕಿನಲ್ಲಿ ನಾವು ಸಾಕ್ತಾ ಇದ್ದೀವಿ. ಅದರ ಜೊತೆಯಲ್ಲೇ ನಮ್ಮ B.Ed ಕಾಲೇಜಿನಲ್ಲಿ ಅಧ್ಯಾಪಕರು ನಿವೃತ್ತಿ ಹೊಂದ ಸಂದರ್ಭದಲ್ಲಿ ಅವರಿಗೂ ಸಹ ನಾವು ಗೌರವವನ್ನು ಸಂಘದ ವತಿಯಿಂದ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಮತ್ತು ಯಾರು PhD ಪದವಿಯನ್ನು ಪಡೀತಾರೆ, ಯುವ ಉತ್ಸಾಹಿ ಅಧ್ಯಾಪಕರನ್ನು ಗುರುತಿಸಿ ಅವರಿಗೂ ಸಹ ನಾವು ಪ್ರತಿ ವರ್ಷ ಸನ್ಮಾನಿಸ್ತಾ ಈ ಒಂದು ಕಾರ್ಯವನ್ನು ನಾವು ಈ ಸಂಘದ ಮೂಲಕ ನಡೆಸ್ತಾ ಇದ್ವಿ. ಮತ್ತು ಗುಣಮಟ್ಟದ ಶಿಕ್ಷಣಕ್ಕಾಗಿ ಪಠ್ಯಕ್ರಮ ಪರಿಷ್ಕರಣೆ ಆಗ್ಬೋದು, ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಬಹುದು, ಈ ಎಲ್ಲ ಚಟುವಟಿಕೆಗಳನ್ನು ಈ ಸಂಘದ ಮೂಲಕ ನಾವು ಹಮ್ಮಿಕೊಂಡು ಎಲ್ಲರ ಒಂದು ವಿಶ್ವಾಸಕ್ಕನುಗುಣವಾಗಿ, ಮಾರ್ಗದರ್ಶಕನುಗುಣವಾಗಿ ಈ ಸಂಘವನ್ನು ನಾವು ನಡೆಸ್ಕೊಂಡು ಹೋಗೋಕ್ಕೆ ನಾವೆಲ್ಲರೂ ಸಹ ನಮ್ಮ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ನಾವು ಕಾರ್ಯೋನ್ಮುಖವಾಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಸರ್, ಈ ತಮ್ಮ ಅಧಿಕಾರಾವಧಿ ಎಷ್ಟು ವರ್ಷ ಇದೆ ಸರ್? ಇನ್ನು ಸರ್ 3 ವರ್ಷ ಇದೆ. ಇನ್ನು ಅಧ್ಯಕ್ಷರಿಗೆ ಅವಧಿ ಪ್ರತಿ 3 ವರ್ಷಕ್ಕೊಂದ್ಸಲ ಇದು ಚುನಾವಣಾಕ್ಕಾಗಿ ಅವಿರೋಧವಾಗಿಯಿಂದ ನಡೀತದೆ. ಈಗ 3 ವರ್ಷದಲ್ಲಿ B.Ed ಪ್ರಾಧ್ಯಾಪಕರನ್ನ ಅವರ ಕುಂದುಕೊರತೆ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಮತ್ತು ಯಾವ ರೀತಿ ರೂಪರೇಷೆ ಹಾಕೊಂಡಿದ್ದೀರಾ ಸರ್ ತಮ್ಮ ತಂಡ ಎಲ್ಲ ಸೇರಿ? ಹೌದು ಸರ್, ಇವಾಗ ತಾನೇ ಸಂಘ ಅಸ್ತಿತ್ವಕ್ಕೆ ಬಂದಿರೋದ್ರಿಂದ, ಹೊಸ ಪದಾಧಿಕಾರಿ ಆಯ್ಕೆ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ಒಂದು ಸಭೆಯನ್ನು ಕರೆದುಬಿಟ್ಟು ಆ ಸಭೆಯಲ್ಲಿ ಅವರೆಲ್ಲ ಅಧ್ಯಾಪಕರು ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಆಲಿಸಿಕೊಂಡು ಆ ದಿಕ್ಕಿನಲ್ಲಿ ನಾವು ಅವರ ಸಮಸ್ಯೆಗೆ ಅನುಗುಣವಾಗಿ ಪರಿಹಾರವನ್ನು ರೂಪಿಸೋದಕ್ಕೆ ನಾವು ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ಎಷ್ಟು B.Ed ಕಾಲೇಜು ತಮ್ಮ ಅಧೀನದಲ್ಲಿ ಇರುತ್ತೆ ಸರ್? ಸರ್ 14 ಕಾಲೇಜುಗಳಿದೆ. ಯಾವ್ಯಾವ ಭಾಗದಲ್ಲಿದೆ ಸರ್? ಸರ್ ಇಲ್ಲ, ಮೈಸೂರಿನ ಸಿಟಿಯಲ್ಲಿ ಸುಮಾರು 11 ಕಾಲೇಜುಗಳಿದ್ದರೆ, ಮೈಸೂರಿನ ಹೊರಭಾಗದಲ್ಲಿ ಸುತ್ತೂರು, ಹುಣಸೂರು ಮತ್ತು KR ನಗರ 3 ಹೊರಭಾಗದಲ್ಲಿದೆ ಸರ್. ಒಟ್ಟು 14 ಕಾಲೇಜು ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುತ್ತೆ. ಅವರೆಲ್ಲ ಭೇಟಿ ಈಗ ಸದ್ಯದಲ್ಲೇ ಭೇಟಿ ಮಾಡವ ಏನಾರು? ಹೌದು ಸರ್, ನಾವು ಮೌಲ್ಯಮಾಪನ ಕಾರ್ಯದಲ್ಲಿ ಎಲ್ಲರೂ ಸಹ ಭಾಗವಹಿಸ್ತೀವಿ ಸರ್. ಎಲ್ಲ ಪ್ರಾಂಶುಪಾಲರು, ಅಧ್ಯಾಪಕರು, ಈಗ ತಾನೇ ಮೊನ್ನೆ 3ನೇ ತಾರೀಕು ನಮ್ಮ ಮೌಲ್ಯಮಾಪನ ಕಾರ್ಯ ಅಂತಿಮವಾಯಿತು. ಅಲ್ಲಿ ಆ ಕೊನೆಯ ದಿನ ಎಲ್ಲರೂ ಸೇರಿಕೊಂಡು ಈ ಒಂದು ಸಂಘದ ಬಗ್ಗೆ ನಿರ್ಧಾರ ಮಾಡಿ ಪದಾಧಿಕಾರಿ ಆಯ್ಕೆ ಆಗಿದೆ ಸರ್. ಮತ್ತು ಎಲ್ಲರನ್ನ ವಿಶ್ವಾಸ ತಗೊಂಡು ಅವರ ಅಭಿಪ್ರಾಯಗಳಿಗೆ ನಾವು ಮನ್ನಣೆಯನ್ನು ನೀಡ್ತಾ ಇದ್ದೀವಿ. ಈಗ ತಾವು ಅವಿರೋಧವಾಗಿ ಆಯ್ಕೆ ಆಗಿದ್ದೀರಾ, ಯಾರಿಗೆ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀರಾ? ನನ್ನ ಎಲ್ಲ ಅಧ್ಯಾಪಕರಿಗೂ ಮತ್ತು ನನ್ನ ಸಂಸ್ಥೆಗೂ, ನಮ್ಮ ವಿಶ್ವವಿದ್ಯಾಲಯಕ್ಕೆ ಎಲ್ಲರಿಗೂ ಸಹ ನಾನು ಶುಭವನ್ನು ಹಾರೈಸ್ತೀನಿ.